ನಮಸ್ಕಾರ. ಆರ್ಸಿಬಿ ತಂಡದ ಬೌಲಿಂಗ್ ಬಿರುಗಾಳಿಗೆ ರಾಜಸ್ಥಾನ ತತ್ತರ. ಜೈಸ್ವಾಲ್ ಸ್ಫೋಟಕ ಅರ್ಧಶತಕ, ಆರ್ಸಿಬಿಗೆ ಅಲ್ಪ ಮೊತ್ತದ ಟಾರ್ಗೆಟ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಜೈಪುರದ ಸವಾಯಿ ಮಾನ್ಸಿಂಗ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ 28ನೇ ಪಂದ್ಯದಲ್ಲಿ ಆರ್ಸಿಬಿ ಮತ್ತು ಆರ್ಆರ್ ತಂಡಗಳು ಮುಖಾಮುಖಿಯಾಗಿವೆ. ಇದೀಗ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ ರಾಯಲ್ಸ್ ತಂಡವು 20 ಓವರ್ಗಳಲ್ಲಿ 173 ರನ್ ಕಲೆ ಹಾಕಿ ಆರ್ಸಿಬಿ ತಂಡಕ್ಕೆ ಪಂದ್ಯ ಗೆಲ್ಲಲು ಅಲ್ಪ ಮೊತ್ತದ ಟಾರ್ಗೆಟ್ ನೀಡಿದೆ ಸ್ನೇಹಿತರೆ. ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಆರ್ಸಿಬಿ ತಂಡದ ನಾಯಕ ರಜತ್ ಪಾಟಿದಾರ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ. ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ್ದ ರಾಜಸ್ಥಾನ್ ತಂಡಕ್ಕೆ ಯಶಸ್ವಿ ಜೈಸ್ವಾಲ್ ಹಾಗೂ ಸಂಜು ಸ್ಯಾಮ್ಸನ್ ಉತ್ತಮ ಆರಂಭವನ್ನ ನೀಡುತ್ತಾರೆ. ಪವರ್ ಪ್ಲೇನಲ್ಲಿ ಯಾವುದೇ ವಿಕೆಟ್ ಕಳೆದುಕೊಳ್ಳದೆ ಆರ್ಸಿಬಿ ಬೌಲರ್ಗಳನ್ನ ಈ ಜೋಡಿ ಬೆಂಡೆತ್ತಿತ್ತು ಸ್ನೇಹಿತರೆ. ಅದಾದ ಬಳಿಕ 7ನೇ ಓವರ್ನಲ್ಲಿ ತಂಡದ ಸ್ಕೋರ್ 49 ರನ್ ಆಗಿದ್ದ ವೇಳೆ ಸಂಜು ಸ್ಯಾಮ್ಸನ್ 15 ರನ್ ಬಾರಿಸಿ ಕೃಣಾಲ್ ಪಾಂಡ್ಯರವರ ಎಸೆತದಲ್ಲಿ ಸ್ಟಂಪ್ ಔಟ್ ಆಗುತ್ತಾರೆ. ಅದಾದ ಬಳಿಕ ಜೊತೆಯಾದ ಯಶಸ್ವಿ ಜೈಸ್ವಾಲ್ ಹಾಗೂ ರಿಯಾನ್ ಪರಾಗ್ ತಂಡಕ್ಕೆ ಆಧಾರವಾಗಿ ನಿಲ್ಲುತ್ತಾರೆ. ಇವರಿಬ್ಬರ ನಡುವೆ ಅರ್ಧಶತಕದ ಜೊತೆ ಆಟವೂ ಕೂಡ ಮೂಡಿ ಬರುತ್ತದೆ ಸ್ನೇಹಿತರೆ. ಈ ವೇಳೆ ಯಶಸ್ವಿ ಜೈಸ್ವಾಲ್ 35 ಎಸೆತಗಳಲ್ಲಿ ಆಕರ್ಷಕ ಅರ್ಧಶತಕ ಸಿಡಿಸಿದರು. ಇದರೊಂದಿಗೆ ಈ ಸೀಸನ್ ನಲ್ಲಿ ಅವರು ಕಲೆ ಹಾಕಿದ ಸೆಕೆಂಡ್ ಹಾಫ್ ಸೆಂಚುರಿ ಇದಾಗಿದೆ. ಇದಾದ ಬಳಿಕ ರಿಯಾನ್ ಪರಾಗ್ 22 ಎಸೆತಗಳಿಂದ 30 ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸಿದರು ಸ್ನೇಹಿತರೆ. ಅದಾದ ಬಳಿಕ ಜೋಸ್ ಹೆಜಲ್ವುಡ್ ರವರ ಎಸೆತದಲ್ಲಿ ಯಶಸ್ವಿ ಜೈಸ್ವಾಲ್ ಎಲ್ಬಿಡಬ್ಲ್ಯೂಗೆ ಸಿಲುಕಿಕೊಂಡರು. ಅಂತಿಮವಾಗಿ ಜೈಸ್ವಾಲ್ 47 ಎಸೆತಗಳನ್ನು ಎದುರಿಸಿ 2 ಸಿಕ್ಸ್ ಹಾಗೂ 10 ಫೋರ್ಗಳೊಂದಿಗೆ 160ರ ಸ್ಟ್ರೈಕ್ ರೇಟ್ ನಲ್ಲಿ 75 ರನ್ ಕಲೆ ಹಾಕಿದರು. ಇನ್ನು ಕೊನೆಯಲ್ಲಿ ಧ್ರುವ ಜುರೆಲ್ 23 ಎಸೆತಗಳಿಂದ ಅಜಯ 35 ರನ್ ಸಿಡಿಸಿ ತಂಡದ ಮೊತ್ತವನ್ನ 150ರ ಗಡಿ ದಾಟಿಸಿದರು. ಈ ಮಧ್ಯೆ ಶಿಮ್ರಾನ್ ಹೆಟ್ಮಾರ್ 8 ಎಸೆತಗಳಿಂದ 9 ರನ್ ಕಲೆ ಹಾಕಿ ಭುವನೇಶ್ವರ್ ಕುಮಾರ್ ಅವರಿಗೆ ವಿಕೆಟ್ ಒಪ್ಪಿಸಿದರು. ಇದರೊಂದಿಗೆ ರಾಜಸ್ಥಾನ ರಾಯಲ್ಸ್ ತಂಡ ಇದೀಗ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 173 ರನ್ ಕಲೆ ಹಾಕಿದೆ ಸ್ನೇಹಿತರೆ. ಇನ್ನು ಆರ್ಸಿಬಿ ತಂಡದ ಪರ ಭುವನೇಶ್ವರ್ ಕುಮಾರ್, ಯಶ್ ದಯಾಲ್, ಜೋಸ್ ಹೆಜಲ್ವುಡ್ ಹಾಗೂ ಕೃಣಾಲ್ ಪಾಂಡ್ಯ ತಲಾ 1 ವಿಕೆಟ್ ಪಡೆದುಕೊಂಡಿದ್ದರು ಅಂತಾನೆ ಹೇಳಬಹುದು. ಇನ್ನು ಈ ಪಂದ್ಯದಲ್ಲಿ ಆರ್ಸಿಬಿ ತಂಡದ ಫೀಲ್ಡಿಂಗ್ ತುಂಬಾನೇ ಕಳಪೆಯಾಗಿತ್ತು ಅಂತಾನೆ ಹೇಳ್ಬೋದು. ಇನ್ಫ್ಯಾಕ್ಟ್ ಫೀಲ್ಡಿಂಗ್ ಏನಾದ್ರೂ ಬೆಸ್ಟ್ ಆಗಿದ್ರೆ ಇಲ್ಲಿ 20-15 ರನ್ ಶಾರ್ಟ್ ಆಗ್ತಿತ್ತು ಅಂತ ನನ್ಗೆ ಅನಿಸ್ತಾ ಇದೆ ಸ್ನೇಹಿತರೆ. ವಿರಾಟ್ ಕೊಹ್ಲಿ ಆಗಿರ್ಬೋದು ಅಥವಾ ಸುರೇಶ್ ಶರ್ಮಾ ಆಗಿರ್ಬೋದು, ಕೃಣಾಲ್ ಪಾಂಡ್ಯ ಆಗಿರ್ಬೋದು, ಕೆಲವೊಂದಿಷ್ಟು ಮಿಸ್ಫೀಲ್ಡ್ ಗಳಾಗಿದ್ದಾವೆ. ಸೊ ಇದ್ರ ಬಗ್ಗೆ ಆರ್ಸಿಬಿ ಗಮನ ಹರಿಸಲೇಬೇಕು. ಅಂಡ್ ಒನ್ ಮೋರ್ ಪಾಯಿಂಟ್ ಸ್ನೇಹಿತರೆ, ಇಲ್ಲಿ ಜೈಪುರದ ಈ ಕ್ರೀಡಾಂಗಣದಲ್ಲಿ 170+ ಟಾರ್ಗೆಟ್ ನ ಕೇವಲ 2 ಬಾರಿ ಮಾತ್ರ ಚೇಸ್ ಮಾಡಲಾಗಿದೆ. ಹೀಗಾಗಿ ಆರ್ಸಿಬಿ ಈ ಟಾರ್ಗೆಟ್ ನ ಚೇಸ್ ಮಾಡ್ತಾ ಅನ್ನೋದನ್ನ ಕಾದು ನೋಡೋಣ. ಬಂಧುಗಳೇ, ನಿಮಗೆ ಅನಿಸುತ್ತದೆ ಆರ್ಸಿಬಿ ಈ ಮೊತ್ತವನ್ನ ನಿಜಕ್ಕೂ ಚೇಸ್ ಮಾಡ್ತಾ ಅಥವಾ ಇಲ್ವಾ ಎನ್ನುವುದನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.